ಸಿವಿಲ್ ವಾರ್ತೆಗಳ ಪ್ರಾಯೋಜಕರು ನಗರದ ಮುಖ್ಯ ರಸ್ತೆಯಾದ ಆಶಾಪುರ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. BSK Fashions. BSK Fashions, Cloth Bazaar, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. GP Kids Wear beside SLV Hotel, Station Road, Raichur. Lakshmi Fashion, ready-made exclusive showroom. Kids wear, women's wear and men's wear. Padagunti Complex, Bangikunta, Basewar Pet, Raichur. ನಮಸ್ಕಾರ, ಸಿಬಿಎನ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತುಂಗಭದ್ರಾ ಜಲಾಶಯ ಹೂಳು ತೆಗೆಯಲು ಕ್ರಮ, ಶೀಘ್ರದಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಅನುಷ್ಠಾನ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯ ಮಟ್ಟದ ಪಶು ಮತ್ಸ್ಯ ಮೇಳಕ್ಕೆ ಚಾಲನೆ, ರೈತರ ಸಾಲ ಮನ್ನಾ ಹೇಳಿಕೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಮೈತ್ರಿ ಸರ್ಕಾರದ ಮೇಲೆ ವಿಶ್ವಾಸವಿಡಿ ಕುಮಾರಸ್ವಾಮಿ. ನೀರಿನ ಕೊರತೆ, ಆರ್ಟಿಪಿಎಸ್ 4 ಘಟಕಗಳ ಸ್ಥಗಿತ, ವಿದ್ಯುತ್ ಉತ್ಪಾದನೆ ಇಳಿಮುಖ. ಸಿಂಧನೂರಿನಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಮಧ್ಯೆ ವಾಗ್ವಾದ. ನಗರ ಸರಾಫ್ ಬಜಾರಿನಲ್ಲಿ ರಸ್ತೆ ಬದಿ ಬೆಳೆದು ನಿಂತ ಮರಕ್ಕೆ ಕೊಡಿಲಿ ಏಟು, ಗ್ರೀನ್ ರಾಯಚೂರು ಕಾರ್ಯಕರ್ತರಿಂದ ವಿರೋಧ, ಕ್ರಮಕ್ಕೆ ಒತ್ತಾಯ. ಹೈದರಾಬಾದ್ ಕನ್ನಡ ವಿಶ್ವಕರ್ಮ ಯುವ ಸಮಾವೇಶ ಆಯೋಜಿಸಲು ನಿರ್ಧಾರ, ರವೀಂದ್ರ ಕುಮಾರ್. ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಹುಟ್ಟುಹಬ್ಬ ಆಚರಣೆ, ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ಮಾವಿನಕೆರೆ ದಂಡೆಯಲ್ಲಿ ನವಜಾತ ಶಿಶು ಶವ ಪತ್ತೆ, ಹಲವಾರು ಅನುಮಾನ. ವಾರ್ತೆಗಳ ವಿವರ. ತುಂಗಭದ್ರಾ ಜಲಾಶಯದಿಂದ ಹರಿದು ಹೋಗುವ ನೀರಿನ ಸದ್ಬಳಕೆ ಹಾಗೂ ಜಲಾಶಯ ಹೂಳು ತೆಗೆಯಲು ಇರುವ ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ಪರಿಶೀಲಿಸಿದ್ದು ಶೀಘ್ರ ಪರಿಹಾರ ಕಂಡುಕೊಳ್ಳುವುದಾಗಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಅವರಿಂದು ಸಿಂಧನೂರು ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪಶು ಹಾಗೂ ಮತ್ಸ್ಯ ಮೇಳದಲ್ಲಿ ಭಾಗವಹಿಸುವ ಮುನ್ನ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಅನುಪಯುಕ್ತವಾಗಿ ನೀರು ಹರಿಯುವುದನ್ನು ತಡೆಯಲು ಯೋಜನೆಯೊಂದನ್ನು ಸಿದ್ಧಪಡಿಸಲಾಗಿದೆ, ಜಾರಿಗೊಳಿಸುವ ಕುರಿತು ಪರಿಶೀಲಿಸಲಾಗುತ್ತಿದೆ. ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗೆ ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ. ಈ ಕೇಂದ್ರ ಸರ್ಕಾರದೊಂದಿಗೆ ಈ ಕುರಿತು ಸಮಾಲೋಚನೆ ನಡೆಸಲಾಗಿದೆ. ಹಣಕಾಸಿನ ಭರವಸೆಗೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಅನುದಾನ ಲಭ್ಯವಾಗುತ್ತಲೇ ಜಾರಿಗೆ ಪ್ರಯತ್ನಿಸಲಾಗುತ್ತದೆ ಎಂದರು. ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಇಚ್ಛೆ ಇದೆ. ಪ್ರಧಾನಿಗಳು ಭೇಟಿ ಮಾಡಿದ್ದು ನದಿಗಳನ್ನು ರಾಷ್ಟ್ರೀಯ ಯೋಜನೆಗಳೊಂದಿಗೆ ಘೋಷಿಸಲು ಮನವಿ ಮಾಡುವುದಾಗಿ ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ಮೇಲೆ ಸೋಂಕು ಹೆಚ್ಚಿಸುವ ಅನಿವಾರ್ಯವಾಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ರಾಜ್ಯದಲ್ಲಿಯೇ ಕಡಿಮೆ ಸೋಂಕು ವಿಧಿಸಲಾಗುತ್ತದೆ. ಕೇಂದ್ರ ಸರ್ಕಾರ ಇಂಧನ ಬೆಲೆ ಇಳಿಸಲಾದರೂ ಸಮಾಲೋಚನೆ ಕಾಪಾಡಿಕೊಳ್ಳಬೇಕಾಗಿದೆ.
ಸಾರಿಗೆ ಪ್ರಯಾಣದ ಹೆಚ್ಚಿಸಬೇಕೆಂದು ಆದರೆ ಅಧಿಕಾರಿಗಳೊಂದಿಗೆ ಮತ್ತೆ ಸಮಾಲೋಚನೆ ನಡೆಸಿ ತೀರ್ಮಾನಿಸುವುದಾಗಿ ಹೇಳಿದರು. 6 ತಿಂಗಳಿನಿಂದಲೂ ಇಂಧನ ಬೆಲೆ ಏರಿಕೆಯಲ್ಲಿ ಕಳೆದ 6 ತಿಂಗಳಿಂದ ಇಂಧನ ಬೆಲೆಯಲ್ಲಿ ಏರಿಕೆಯಾಗುತ್ತಿರುವ ಬದಲಾವಣೆಯಿಂದ ಸಾರಿಗೆ ಇಲಾಖೆಗೆ ಆರ್ಥಿಕ ಹೊರೆಯಾಗುತ್ತಿದ್ದು ಬೆಲೆ ಏರಿಕೆ ಮಾಡಿಲ್ಲ ಎಂದರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಒಳಗೊಂಡ ರಾಯಚೂರು ವಿಶ್ವವಿದ್ಯಾಲಯ ಘೋಷಣೆಯಾಗಿದೆ. ಕಾನೂನಾತ್ಮಕ ಸಮಸ್ಯೆಯಿಂದ ಶೀಘ್ರ ಪರಿಹರಿಸಿ ಅನುಷ್ಠಾನಕ್ಕೆ ತರಲಾಗುತ್ತದೆ ಎಂದರು. ನಿಗಮ ಮಂಡಳಿ ನೇಮಕಾತಿ ಕುರಿತಾಗಿ ಮುಂದಿನ ಸೋಮವಾರದೊಳಗೆ ಎಲ್ಲವೂ ಪೂರ್ಣಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಬರ ನಿರ್ವಹಣೆಗೆ ಅನುದಾನ ನೀಡಿಲ್ಲ. ಮುಂಗಾರು ಮತ್ತು ಹಿಂಗಾರು ಬೆಳೆ ನಷ್ಟ ಹಾನಿ ವರದಿ ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾದ ನಂತರ ಪರಿಹಾರ ವಿತರಣೆ ಪ್ರಾರಂಭಿಸಲಾಗುತ್ತದೆ ಎಂದರು. ರೈತರ ಸಾಲ ಮನ್ನಾ ಕುರಿತು ಯಾವುದೇ ಗೊಂದಲ ಬೇಡ. ಈಗಾಗಲೇ ರೈತರನ್ನು ಋಣಮುಕ್ತಗೊಳಿಸಲು ಪೂರ್ಣ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಸಾಲ ಮನ್ನಾದ ಹೆಸರಿನಲ್ಲಿ ಸರ್ಕಾರ ಇತರೆ ಯೋಜನೆಗಳಿಗೆ ಅನುದಾನ ಕಡಿತ ಮಾಡಿಲ್ಲ ಎಂದು. ಪೆಟ್ರೋಲ್ ಬೆಲೆ ದಿನೇ ದಿನೇ ಇಳಿತಾ ಇದೆ. ಯಾಕೆ ಜಾಸ್ತಿ ಮಾಡಿದ್ದೀರಿ ಈಗ ಅಂತಲ್ಲ? ಅದಕ್ಕೆ ಕಾರಣ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ರಾಜ್ಯ ಸರ್ಕಾರ ಸೆಸ್ ಮುಖಾಂತರ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಏನಿತ್ತು, ಭಾರ ಇಳಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಅವತ್ತು 2% ಸೆಸ್ ಕಡಿಮೆ ಮಾಡಿದರು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆಯ ಒಂದು ಇಳಿಕೆ ಏನಾಗಿದೆ, ತೈಲ ಬೆಲೆ ಇಳಿಕೆ ಇವತ್ತು ಅನಿವಾರ್ಯವಾಗಿ ಏರಿಕೆ ಮಾಡಲೇಬೇಕು. ಅದಕ್ಕೆ ಕಾರಣ ಇವತ್ತು ಸರ್ಕಾರದ ಖಜಾನೆ ಒಳಗೆ ದುಡ್ಡು ಇಡದೆ ಕಾರ್ಯಕ್ರಮಗಳು ಯೋಜನೆಗಳು ಮಾಡೋದು ಹೇಗೆ? ಆದರೆ ಒಂದು ನಿಮಿಷ ಇರಿ, ಒಂದು ನಿಮಿಷ ನಾನು ಹೇಳೋದು ಕೇಳೋಣ. ಇಲ್ಲಿ ನಾನು ಈ ಏರಿಕೆ ಏನು ಮಾಡಿದ್ದೀನಿ, ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಏರಿಕೆ ನಂತರವೂ ಇರ್ತಕ್ಕಂಥ ಬೆಲೆ ಏನು, 1 ಲೀಟ್ರ್ ಬೆಲೆ ಬೇರೆ ರಾಜ್ಯಗಳು ಏನಿದೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಬೇಕಲ್ಲ ನೀವು. ಇವತ್ತು ಇಷ್ಟು ನಾನು ನಿನ್ನೆ ದಿನ ತೆಗೆದುಕೊಂಡಂಥ ನಿರ್ಧಾರದಿಂದ ಇವತ್ತೇನು ₹1 80 ಪೈಸೋ 83 ಪೈಸೋ ಹೆಚ್ಚುವರಿಯಾಗಿ ಇವತ್ತು ಬೆಲೆ ಏರಿಕೆ ಮಾಡಿದ್ದೇವೆ. ಇಷ್ಟು ಮಾಡಿದ್ರೂ ನಮ್ಮ ರಾಜ್ಯದಲ್ಲಿ ತೈಲ ಬೆಲೆ ಲೀಟ್ರಿಗೆ ₹70 ಇದೆ. ಬೇರೆ ಪಕ್ಕದ ತಮಿಳುನಾಡಿನಲ್ಲಿ ₹75 ಇದೆ. ಆಂಧ್ರಕ್ಕೆ ಹೋದರೆ 74 75 ಇದೆ. ನಾವು ಸ್ಟಿಲ್ ಈಗಲೂ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ತೈಲ ಬೆಲೆಯಲ್ಲಿ ನಮ್ಮದು ಅತ್ಯಂತ ಕಡಿಮೆ ದರ ಇರತಕ್ಕಂಥದ್ದು ದೆಹಲಿ. ಈಗ 6 ತಿಂಗಳಿಂದ ಪ್ರಸ್ತಾವನೆ ಇದೆ. ಅಲ್ಲಿ ಪ್ರಶ್ನೆ ಏನಾಗಿದೆ, ಇವತ್ತು ನಿಮ್ಮ ಸಾರಿಗೆ ಕಚೇರಿ ಇದೆಲ್ಲ ಕೇಂದ್ರ ವಲಯ ಇವೆಲ್ಲ ಏನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಆ ಸಂಕಷ್ಟವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ. ನಾನು ಪರ್ಮಿಷನ್ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ, ಶಾಸಕ ರಾಜಾ ವೆಂಕಟ ನಾಯಕ್, ಮಹಂತೇಶ್ ಪಾಟೀಲ್ ಹತ್ನೂರು, ಎಂ ವಿರೂಪಾಕ್ಷಿ, ರವಿ ಪಾಟೀಲ್, ವೆಂಕಟೇಶ್ ಪೂಜಾರಿ, ಜಿಲ್ಲಾಧಿಕಾರಿ ಶರತ್ ಬಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ಎಸ್ಪಿ ಕಿಶೋರ್ ಬಾಬು ಉಪಸ್ಥಿತರಿದ್ದರು. ಅವರು ಸಿನ್ನೂರು ನಗರದ ತಾಲೂಕಿನ ಕ್ರೀಡಾಂಗಣ ಹಾಗೂ ಪದವಿ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪಶು ಹಾಗೂ ಮತ್ಸ್ಯ ಮೇಳ 300 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದರು. ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರದ ಎಲ್ಲ ಯೋಜನೆಗಳ ಜೊತೆಗೆ ಹೊಸ ವಿನೂತನವಾದ ಯೋಜನೆಗಳನ್ನು ಜಾರಿಗೆ ತಂದು ಜನತೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಗುತ್ತದೆ ಎಂದು ಅಧಿಕಾರಕ್ಕೆ ಬಂದ ಕೆಲವೇ 6 ತಿಂಗಳಾಗಿದ್ದು, ಅಧಿಕಾರ ಇರುವಷ್ಟು ಹೊತ್ತು ರಾಜ್ಯದ ಜನತೆಗೆ ಎಲ್ಲ ಆಶಯಗಳನ್ನು ನೀಗಿಸುವಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಾಗುತ್ತದೆ ಎಂದರು. ತುಂಗಭದ್ರಾ ಎಡದಂಡೆ ನಾಲೆಗೆ 2ನೇ ಬೆಳೆಗೆ ನೀರು ನೀಡುವಂತೆ ಈ ಭಾಗದ ಮಂತ್ರಿಗಳು ಸೇರಿದಂತೆ ಎಲ್ಲ ಶಾಸಕರು ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಚರ್ಚೆ ನಡೆಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತದೆ. ಕಳೆದ 50 ವರ್ಷದಿಂದ ಸಮಿತಿ ಅವಧಿ ಕಾಲಘಟ್ಟದಲ್ಲಿ ಮಳೆಯಾಗಿ ಜಲಾಶಯಗಳನ್ನು ತುಂಬಿದ್ದವು. ಅದೇ ರೀತಿ ಈ ವರ್ಷವೂ ಮಳೆಯಾಗಿ ಜಲಾಶಯಗಳು ತುಂಬಿದ್ದು, ಆದರೆ ಕೆಲ ಜಲಾಶಯಗಳಿಗೆ ಹಿನ್ನೀರಿನ ಪ್ರಮಾಣ ಕಡಿಮೆಯಾಗಿ ರೈತರಿಗೆ ಹಿಂಗಾರು ಬೆಳೆಗೆ ನೀರು ಒದಗಿಸುವಲ್ಲಿ ಸಾಧ್ಯವಾಗಿಲ್ಲ. ಆದರೆ ಈ ಬಗ್ಗೆ ವಿಶೇಷ ಸಭೆ ಕರೆದು ಎಲ್ಲ ಸಚಿವರು, ಶಾಸಕರು, ಸಂಸದರೊಂದಿಗೆ ಚರ್ಚಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುತ್ತದೆ ಎಂದರು. ಸಾಲ ಮನ್ನಾ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಹಿಂದೆ ಸರಿಯಲ್ಲ. ಸರ್ಕಾರ ರೈತರ ವಿಷಯದಲ್ಲಿ ಸದಾ ಜೊತೆ ಜನಪರ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಅದೇ ರೀತಿ ಸಾಲ ಮನ್ನಾ ಮಾಡಲು ಈಗಾಗಲೇ ರಾಜ್ಯ ಬೊಕ್ಕಸದಲ್ಲಿ ಹಣಕಾಸಿನ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಸಹಾಯಕ ಬ್ಯಾಂಕುಗಳು
ಈಗಾಗಲೇ ಸಹಕಾರಿ ಬ್ಯಾಂಕುಗಳು 46,000 ಕೋಟಿ ರೂಪಾಯಿ ಸಾಲ ಇರುವುದಾಗಿ ತಿಳಿಸಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ ರಾಜ್ಯದ ಎಲ್ಲ ರೈತರ ಸಾಲ 10,300 ಕೋಟಿ ರೂಪಾಯಿ ಸಾಲವಿದ್ದು, ಸಾಲ ಮನ್ನಾಕ್ಕಾಗಿ ವಿವಿಧ ಪಕ್ಷಗಳು ಸಾಲವನ್ನು ವಿಚಾರವಾಗಿ ಎಲ್ಲ ಇಲಾಖೆಗಳ ದುಡ್ಡನ್ನು ಕಡಿತಗೊಳಿಸಿದ್ದಾರೆ ಎಂದು ಆರೋಪಿಸಿ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ. ಇದೆಲ್ಲ ಸುಳ್ಳು. ಈಗಾಗಲೇ ಹಂಚಿಕೆಯಾದ ಯಾವುದೇ ಇಲಾಖೆಯ ಅನುದಾನವನ್ನು ವಾಪಸ್ ತೆಗೆದುಕೊಂಡಿಲ್ಲ. ಸರ್ಕಾರದ ಖಜಾನೆಯಿಂದಲೇ 6,500 ಕೋಟಿ ರೂಪಾಯಿ 6,500 ಕೋಟಿ ರೂಪಾಯಿ ದುಡ್ಡನ್ನು ತೆಗೆದುಕೊಡಲಾಗಿದೆ. ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಮುನ್ನ ಮಾಡಿ ಮುಂದಿನ ದಿನಗಳಲ್ಲಿ ರೈತರ ಸಂಪೂರ್ಣ ಸಾಲವನ್ನು ಮಾಡಲಾಗುವುದು ತಿಳಿಸಿದರು. ಸಾಲ ಮನ್ನಾಕ್ಕಾಗಿ ವಿವಿಧ ಷರತ್ತುಗಳನ್ನು ವಿಧಿಸಿಲ್ಲ. ಕೇವಲ ಆಧಾರ್ ಕಾರ್ಡ್, ಪಹಣಿ ಪತ್ರ, BPL ಕಾರ್ಡ್, ಬ್ಯಾಂಕ್ ಖಾತೆ ರೈತರ ಅಧಿಕಾರಿಗಳಿಗೆ ನೀಡಿದರೆ ಸಾಕು. 6,500 ಕೋಟಿ ರೂಪಾಯಿ ದುಡ್ಡನ್ನು ತೆಗೆದುಕೊಡಲಾಗಿದೆ. ಪ್ರತಿ ಕುಟುಂಬಕ್ಕೆ 6,500 ಕೋಟಿ ರೂಪಾಯಿಗಳು 6,500 ಕೋಟಿ ರೂಪಾಯಿ ದುಡ್ಡನ್ನು ತೆಗೆದುಕೊಡಲಾಗಿದೆ. ಪ್ರತಿ ಕುಟುಂಬಕ್ಕೆ 6,500 ಕೋಟಿ ರೂಪಾಯಿ ದುಡ್ಡನ್ನು ತೆಗೆದುಕೊಡಲಾಗಿದೆ. ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಮುನ್ನ ಮಾಡಿ ಮುಂದಿನ ದಿನಗಳಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಾಗುವುದು. ಸಾಲ ಮನ್ನಾ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಹಿಂದೆ ಸರಿಯಲ್ಲ. ಸರ್ಕಾರ ರೈತರ ವಿಷಯದಲ್ಲಿ ಸದಾ ಜೊತೆ ಜನಪರ ಯೋಜನೆಗಳನ್ನು ಜಾರಿಗೆ ತರುತ್ತದೆ. ಅದೇ ರೀತಿ ಸಾಲ ಮನ್ನಾ ಮಾಡಲು ಈಗಾಗಲೇ ರಾಜ್ಯದ ಬೊಕ್ಕಸದಲ್ಲಿ ಹಣಕಾಸಿನ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಸಹಕಾರಿ ಬ್ಯಾಂಕುಗಳು 46,000 ಕೋಟಿ ಸಾಲ ಇರುವುದಾಗಿ ತಿಳಿಸಿದ್ದಾರೆ. ಪ್ರಸ್ತುತ ವರ್ಷ ರಾಜ್ಯದ ಎಲ್ಲ ರೈತರ ಸಾಲ 10,300 ಕೋಟಿ ರೂಪಾಯಿ ಸಾಲವಿದ್ದು, ಸಾಲ ಮನ್ನಾಕ್ಕಾಗಿ ವಿವಿಧ ಪಕ್ಷಗಳು ಸಾಲ ಮನ್ನಾ ವಿಚಾರದ ಎಲ್ಲ ಇಲಾಖೆಗಳಿಗೆ ದುಡ್ಡನ್ನು ಕಡಿತಗೊಳಿಸಿದ್ದಾರೆ ಎಂದು ಆರೋಪಿಸಿ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ. ಇದೆಲ್ಲ ಸುಳ್ಳು. ಈಗಾಗಲೇ ಹಂಚಿಕೆಯಾದ ಯಾವುದೇ ಇಲಾಖೆಯ ಅನುದಾನವನ್ನು ವಾಪಸ್ ತೆಗೆದುಕೊಂಡಿಲ್ಲ. ಸರ್ಕಾರದ ಖಜಾನೆಯಿಂದಲೇ 6,500 ಕೋಟಿ ರೂಪಾಯಿ ದುಡ್ಡನ್ನು ತೆಗೆದುಕೊಡಲಾಗಿದೆ. ಪ್ರತಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಮನ್ನಾ ಮಾಡಿ ಮುಂದಿನ ದಿನಗಳಲ್ಲಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಲಾಗುವುದು. ಸಾಲ ಮನ್ನಾಕ್ಕಾಗಿ ವಿವಿಧ ಷರತ್ತುಗಳನ್ನು ವಿಧಿಸಿಲ್ಲ. ಕೇವಲ ಆಧಾರ್ ಕಾರ್ಡ್, ಪಹಣಿ ಪತ್ರ, BPL ಕಾರ್ಡ್, ಬ್ಯಾಂಕ್ ಖಾತೆ ರೈತರು ಅಧಿಕಾರಿಗಳಿಗೆ ನೀಡಿದರೆ ನೇರವಾಗಿ ರೈತರ ಖಾತೆಗೆ ಹಣ ಜಮಾ ಆಗುತ್ತದೆ ಎಂದು ಮುಖ್ಯಮಂತ್ರಿ ಹೇಳಿದರು. 2019-20 ಸಾಲಿನ ಬಜೆಟ್ ಫೆಬ್ರವರಿ ತಿಂಗಳಿನಲ್ಲಿ ಮಂಡಿಸುತ್ತೇವೆ. ಕೇವಲ ಸರ್ಕಾರ ಮಾಡುವ ಸಾಲ ಮನ್ನಾದಿಂದ ರೈತರು ಆರ್ಥಿಕವಾಗಿ ಬೆಳವಣಿಗೆಯಾಗಲು ಸಾಧ್ಯವಿಲ್ಲ. ರೈತರು ಮಳೆಯಾದರೆ ಬೆಳೆಗಳನ್ನು ಬೆಳೆಯಲು ಪ್ರಯತ್ನ ಮಾಡಬೇಕು. ರೈತರ ಕೃಷಿ ಪದ್ಧತಿಯನ್ನು ಇಸ್ರೇಲ್ ಪದ್ಧತಿ ಮಾಡಲು ಸರ್ಕಾರ ಹಾಗೂ ಕೃಷಿ ಮಂತ್ರಿಗಳು ಈಗಾಗಲೇ ಯೋಜನೆಗಳನ್ನು ರೂಪಿಸಿ ರೈತರಿಗೆ ಮಾಹಿತಿ ನೀಡುವ ಕೃಷಿ ನೀತಿ ಯೋಜನೆ ಜಾರಿಗೆ ತರಲಾಗುವುದು. ಸರ್ಕಾರದಿಂದ ಸೋನಾ ಮಸೂರಿಗೆ ಬೆಳೆಗೆ ಬೆಂಬಲ ಕೊಡುವ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಡೆಸಲಾಗುತ್ತದೆ. ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿವರಿಸಿದರು. ರೈತರ ಜೊತೆಗೆ ಕೃಷಿ ಕೂಲಿ ಕಾರ್ಮಿಕರನ್ನು ಆರ್ಥಿಕ ಸದೃಢಗೊಳಿಸಲು ಸರ್ಕಾರದಿಂದ ಬಡವರ ಬಂಧು ಎನ್ನುವ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈಗಾಗಲೇ ರಾಜ್ಯಾದ್ಯಂತ ಪ್ರೋತ್ಸಾಹಧನ ನೀಡಿ ಖಾಸಗಿಯವರು ನೀಡಿರುವ ಬಡ್ಡಿ ಸಾಲಕ್ಕೆ ತುತ್ತಾಗದಂತೆ ಕೂಲಿ ಕಾರ್ಮಿಕರನ್ನು ರಕ್ಷಿಸಲು ಬಡವರ ಬಂಧು ಯೋಜನೆ ಮಾಡುತ್ತಿದ್ದೇವೆ. ಬರುವ ಬಜೆಟ್ನಲ್ಲಿ ವಯೋವೃದ್ಧರಿಗೆ ಮಾಸಿಕ ಪಿಂಚಣಿಯನ್ನು 1,000 ರೂಪಾಯಿ ಹೆಚ್ಚಿಗೆ ಮಾಡಿ 2,000 ರೂಪಾಯಿಗಳನ್ನು ನೀಡಲಾಗುವುದು. ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ನೀಡಲಾಗುತ್ತದೆ ಎಂದರು. ಅನುಗ್ರಹ ಇವರಿಗೆ 20,000 ರೂಪಾಯಿಗಳ ಅನುಗ್ರಹ ಕೊಡುಗೆಯನ್ನ ನೀಡಲಾಗ್ತಾ ಇದೆ. ಹಾಗೆಯೇ ರಾಯಚೂರು ಜಿಲ್ಲೆಯ ದೇವಣ್ಣ ಹನುಮಂತ ಬನ್ನಿಗನೂರು ಕುಮಾರ್ ತಂದೆ ರಘುರಾಮ್ ವೀಶಾರಿ ಆಲ್ಗೋಡ್ ಗ್ರಾಮ ಬಸವ ಕಲ್ಯಾಣ, ಶ್ರೀ ಸುಧಾಕರ್ ವೆಂಕಟರಾವ್ ಪಾಟೀಲ್ ರಾಜೇಂದ್ರ ಚಿತ್ತಾಪುರ ತಾಲೂಕು, ಶ್ರೀ ವಿರೂಪಾಕ್ಷ ಬಾಗಲಕೋಟೆ, ಶ್ರೀ ಭಾಗಪ್ಪಗೌಡ ಸಿದ್ದರಾಮಪ್ಪಗೌಡ ಪಾಟೀಲ್ ಹಾಹೇರಿ ಇವರು ವೇದಿಕೆಯಲ್ಲಿ ಸನ್ಮಾನಗೊಂಡಿದ್ದಾರೆ. ರೈತರು ಕೂಡ ಉಪಸ್ಥಿತರಿದ್ದು ಆ ಮಾಹಿತಿಯನ್ನು ಪಡ್ಕೊಳ್ಬೇಕು. ಪಶುಸಂಗೋಪನೆಯನ್ನು ಇನ್ನಷ್ಟು ಲಾಭದಾಯಕವಾಗಿ ಮಾಡುವಂತಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಧಾರವಾಡ ಜಿಲ್ಲೆ ಬರಮಗೌಡ ಶ್ರೀ ಚರಣಗೌಡ ಬಿನ್ ರಾಜ್ಕುಮಾರ್ ಸೀಕಲ್ ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಚಂದ್ರಶೇಖರಪ್ಪ ತಂದೆ ಬಸವಣ್ಣಪ್ಪ ಶಿವಮೊಗ್ಗ ಜಿಲ್ಲೆ. ಹಾಗೆಯೇ ಇದೀಗ ಸನ್ಮಾನಗೊಂಡಂತ ರೈತಾಪಿ ಬಂಧುಗಳಿಂದ ಉಳಿದೆಲ್ಲ ರೈತರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಅವರೇ ವಿಷ ಉಣಿಸಿ ಅವ್ರನ್ನೂ ಸಾಯಿಸಿ ಆ ತಂದೆ ತಾಯಿದ್ರು ಸತ್ತಿದ್ದಾರೆ. ಇವತ್ತು ನಾನು ಬೆಳಗ್ಗೆ ನಮ್ಮ ಮಾಧ್ಯಮದ ಮಿತ್ರ ಟಿವಿಗಳಲ್ಲಿ ನೋಡಿದೆ. ಬೆಳಗ್ಗೆ ನಾನು ವಿಷಯವನ್ನು ಗಮನಿಸಿದ ತಕ್ಷಣವೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಫೋನ್ ಮಾಡಿ ತಕ್ಷಣ ಆ ಸ್ಥಳಕ್ಕೆ ಹೋಗಿ ಏನು ಪರಿಸ್ಥಿತಿ, ಯಾವ ಕಾರಣಕ್ಕೆ
ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೆಲ್ಲದರ ಮಾಹಿತಿಯನ್ನ ನಾನು 1 ಗಂಟೆ ಒಳಗೆ ಆ ವಿಷಯಗಳನ್ನ ತಿಳಿಸಬೇಕು ಅಂತಕ್ಕಂಥ ಮನವಿ ಮಾಡಿದೆ, ಸಲಹೆ ಕೊಟ್ಟೆ ಅವರಿಗೆ. ಅದಾದ ನಂತರ 1 ಗಂಟೆಗೆ ನಮ್ಮ ಅಮರೇಗೌಡ ಬಯ್ಯಾಪುರ ಅವರು ಒಂದು ಫೋನ್ ಮಾಡಿದ್ರು. ವಿಷಯ ಗೊತ್ತಾಯ್ತೇನಣ್ಣ ನಿನಗೆ, ಕೊಪ್ಪಳದಲ್ಲಿ ಈ ರೀತಿ ಒಂದು ಕುಟುಂಬದಲ್ಲಿ ಅನಾಹುತ ಆಗೋಗಿದೆ, ತಕ್ಷಣ ಏನಾದರೂ ಕ್ರಮ ತಗೋಬೇಕಲ್ಲ. ಅಮರೇಗೌಡ ಬಯ್ಯಾಪುರ ಅವರು ಫೋನ್ನಲ್ಲಿ ನನಗೆ ಹೇಳಿದ್ರು. ಆಗ ಹೇಳಿದೆ ಅವರಿಗೆ, ನೀವು ನನ್ನ ಗಮನ ಸೆಳೆದಿರ್ತಕ್ಕಂಥ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ನಿಮಗೆ. ಇವತ್ತು ನಿಮ್ಮಂಥ ಶಾಸಕರ ಅವಶ್ಯಕತೆ ಇದೆ. ಇವತ್ತು ಯಾವ ಜನಸಾಮಾನ್ಯರ ನೋವು, ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿ ಘಟನೆಗಳು ನಡೀತಾ ಇದೆ. ನಾನು ಅಧಿಕಾರಿಗಳನ್ನು ಕೇಳಿದಾಗ ಅವರು ನನಗೆ ಕೊಟ್ಟಂತ ಮಾಹಿತಿಗಳು, ಕುಟುಂಬದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗಿದೆ. ಪಾಪ 2 ಮಕ್ಕಳಿಗೆ ಮದುವೆ ಮಾಡಿದ್ದಾರೆ. ಆ ಮದುವೆ ಮಾಡಿದಂತ ಮಕ್ಕಳನ್ನು ವಾಪಸ್ ಕರೆಸ್ಕೊಂಡಿದ್ದಾರೆ. ಆ ಮಕ್ಕಳಿಗೂ ವಿಷ ಕೊಟ್ಟಿದ್ದಾರೆ. ಮದುವೆ ಮಾಡ್ಕೊಂಡಂತ ಕುಟುಂಬದವರು ಆ ಜನ್ಮ ಕೊಟ್ಟಂತ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ದಾರೆ ಮತ್ತು ಸರಿಯಾದ ರೀತಿಯ ಮಕ್ಕಳನ್ನ ನೋಡ್ಕೊತಾ ಇಲ್ಲ ಅಂತಕ್ಕಂಥ ಒಂದು ನೋವು. ಮತ್ತೊಂದು, ಅವರ ಕುಟುಂಬದಲ್ಲಿ 8 ಜನವೋ 10 ಜನವೋ ಸದಸ್ಯರಿದ್ದಾರೆ. ಭೂಮಿ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಅವರ ಒಡ ಹುಟ್ಟಿದವರಲ್ಲೇ ಆದಂತ ಕೆಲವು ಸಂಘರ್ಷಗಳಿಂದ ಇವತ್ತು ಆ ಕುಟುಂಬದ 6 ಸದಸ್ಯರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನಿಮ್ಮ ಮುಂದೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಮಾಧ್ಯಮದ ಮಿತ್ರರ ಮುಂದೆ. ಒಂದು, ಈ ನಾಡಿನ ಜನತೆಯಲ್ಲಿ ನಿಮ್ಮಗಳಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ಈ ಮೈತ್ರಿ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಡಿ. ನಾನು ಬಂದಾಗ ನೀವು ತೋರಿಸ್ತಕ್ಕಂಥ ಪ್ರೀತಿ ಏನಿದೆ, ನಾನು ಅದ್ರ ಬಗ್ಗೆ ನಿಮ್ಮ ಮುಂದೆ ನಾನು ಮನಸ್ಸಿನಲ್ಲಿ ಇರ್ತಕ್ಕಂಥ ಹೇಳಬೇಕಾಗಿಲ್ಲ. ನನ್ನನ್ನು ಅತ್ಯಂತ ಆತ್ಮೀಯವಾಗಿ ಅಧಿಕಾರದಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲೂ ಅತ್ಯಂತ ಪ್ರೀತಿಯಿಂದ ಮನೆಯ ಒಂದು ಕುಟುಂಬದ ಒಬ್ಬ ಸದಸ್ಯ, ಮಗನೋ ತಮ್ಮನೋ ಅಣ್ಣನೋ ಅಂತಕ್ಕಂಥ ಭಾವನೆಯಿಂದ ನನಗೆ ನೀವು ಕೊಟ್ಟಂತ ಗೌರವ ಏನಿದೆ ಅದನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನೋಡಿ, ಬೆಳಿಗ್ಗೆ ಇಲ್ಲೆಲ್ಲೋ ಪಕ್ಕದ ಕೊಪ್ಪಳ ಜಿಲ್ಲೆ ಪಶುಸಂಗೋಪನಾ ಹಾಗೂ ಮೀನುಗಾರಿಕೆ ಸಚಿವ ವೆಂಕಟ ನಾಡಗೌಡ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ, ಶಾಸಕರಾದ ಅಮರೇಗೌಡ ಬಯ್ಯಾಪುರ್, ಪ್ರತಾಪ್ ಗೌಡ ಪಾಟೀಲ್, ಬಸನಗೌಡ ದದ್ದಲ, ರಾಜ ವೆಂಕಟಪ್ಪ ನಾಯಕ್, ಜೆಡಿಎಸ್ ಹೊಲಗೇರಿ, ವಿವಿಧ ಪರಿಷತ್ ಡಿಎಸ್ ಹೊಲಗೇರಿ, ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಇಟಗಿ, ಜಿಲ್ಲಾಧಿಕಾರಿ ಬಿ ಶರದ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ನಳಿನ್ ಅತುಲ್, ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು ಸೇರಿದಂತೆ ಇನ್ನಿತರ ಮುಖಂಡರು ಅಧಿಕಾರಿಗಳು ಭಾಗವಹಿಸಿದ್ದರು. ಅದು ಹೈನುಗಾರಿಕೆ ಇರ್ಬೋದು, ಕುಕ್ಕುಟ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಆಡು ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಇಂಥ ಉಪಕಸುಬುಗಳನ್ನು ಮಾಡುವ ರೈತ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಂತಕ್ಕಂಥದ್ದು ನಮ್ಮ ದಾಖಲೆಗಳಲ್ಲಿ ಬರ್ತದೆ, ನೋಡಿದ್ದೇವೆ ನಾವು. ಅದಕ್ಕಾಗಿಯೇ ನಾವು ಕೇವಲ ಭೂಮಿಯನ್ನೇ ನಂಬಿ ಈ ಋತುವಿನಲ್ಲಿ ಏನಾಗ್ತದೆ ನಮಗೂ ಗೊತ್ತಿಲ್ಲ. ಒಂದು ಕಡೆ ಅನಾವೃಷ್ಟಿ ಆಗಿದೆ, ಇನ್ನೊಂದು ಕಡೆ ಅತಿವೃಷ್ಟಿ ಆಗಿದೆ. ಅತಿವೃಷ್ಟಿಯಾಗಿ ಕೆಲವು ಜಿಲ್ಲೆಗಳು ಹಾಳಾಗಿದ್ರೆ, ಮಳೆ ಇಲ್ಲದೆ ನಮ್ಮ ಜಿಲ್ಲೆಗಳು, ಈ ನಾವು ಹುಟ್ಟಿದಾಗಿನಿಂದ ಇದುವರೆಗೂ ನೋಡಿದ್ರೆ ಇಷ್ಟು ಕಡಿಮೆ ಮಳೆ ಪ್ರಮಾಣ ಆಗಿರೋದು ಇದು ಮೊದಲನೇ ಸಾರಿ ರಾಯಚೂರು ಜಿಲ್ಲೆಯಲ್ಲಿ. ಇಂಥ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ನಾನು ಅದರಲ್ಲೂ ವಿಶೇಷವಾಗಿ ಹಳ್ಳಿಯಲ್ಲಿರುವ ನಿರುದ್ಯೋಗಿ ಯುವಕರಿಗೆ ಕರೆ ಕೊಡ್ತಿದ್ದೆ. ನೀವು ಬಂದು ಇಲ್ಲಿ ನೋಡಿದ್ರೆ ನಿಮ್ಮ ಬದುಕನ್ನು ನೀವಿಲ್ಲಿ ರೂಪಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಈ ರಾಜ್ಯದಲ್ಲಿರುವ ಎಲ್ಲ ತಳಿಗಳ ಜೊತೆಗೆ ಆಂಧ್ರದ ಕೆಲವು ತಳಿಗಳನ್ನು ನಾವು ಇಲ್ಲಿ ತರಿಸಿದ್ದೇವೆ. ಕಂಬಳದ ಕೋಣೆಗಳನ್ನು ನೋಡೋದಕ್ಕೆ ತರಿಸಿದ್ದೇವೆ. ಎಲ್ಲ ತಳಿಗಳನ್ನು ನೋಡುವುದರ ಜೊತೆಗೆ ಹಾಲಿನ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಹೆಚ್ಚು ಹಾಲು ಕೊಡುವ ಹಸುವನ್ನು ಯಾರು ತಂದಿದ್ದಾರೆ ಅವರಿಗೆ 50,000 ರೂಪಾಯಿಗಳ ಬಹುಮಾನವನ್ನು ಕೊಡ್ತೇವೆ. 2ನೇ ಹಸುವಿಗೆ 30,000 ಕೊಡ್ತೇವೆ. 3ನೇ ಹಸುವಿಗೆ 20,000 ಕೊಡ್ತೇವೆ. ಹೀಗೆ ನಾನು ನೋಡಿದ್ದೇನೆ. ನಾನು ಸಚಿವನಾದ ಮೇಲೆ ಮೈಸೂರಿನಲ್ಲಿ ಒಂದು ಹಸು 40 ಲೀಟರ್ ಹಾಲನ್ನು ಕೊಟ್ಟಿದೆ. 40 ಲೀಟರ್ ಹಾಲು ಕೊಡುವ ಒಂದು ಹಸು ನಿಮ್ಮ ಮನೆಯಲ್ಲಿದ್ದರೆ ದಿನಕ್ಕೆ ನಿಮಗೆ 1,200ರಿಂದ 300 ರೂಪಾಯಿ ಬರ್ತದೆ. 30 ರೂಪಾಯಿ ಹಿಡಿದ್ರೆ 1,200 ರೂಪಾಯಿ ಆಗ್ತದೆ. ನೀವು ಒಂದು ಅದರಲ್ಲಿ 400-500 ಖರ್ಚು ತೆಗೆದ್ರು ದಿನ ನಿಮಗೆ 500-600 ರೂಪಾಯಿ ಉಳಿತದೆ. ಆತ್ಮಹತ್ಯೆಗೆ ಆಕ್ಷನ್ ಆಗ್ತದೆ. ಇವುಗಳನ್ನ ಹೇಗೆ ಮಾಡಬಹುದು? ಆಡಿನಲ್ಲಿ ಈಗ ಬಹಳ ವೇಗವಾಗಿ ಹೊಸ ಹೊಸ ತಳಿಗಳನ್ನು ಕೊಡುವುದರ ಮೂಲಕ
ನಾರಿ ಸುವರ್ಣ ಅನ್ನುವ ಒಂದು ತಳಿಯನ್ನು ನಾನು ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಇಲ್ಲಿ ಒಂದು ಸಾಂಕೇತಿಕವಾಗಿ 5 ರೈತರಿಗೆ ಕೊಡಿಸ್ತೇವೆ. ಅದರಲ್ಲಿ ನಾವು 3 ಜೀನ್ಗಳನ್ನು ಹಾಕಿದ್ದೇವೆ. ಕುರಿ ಒಂದೇ ಮರಿಯನ್ನು ಕೊಡ್ತೇವೆ. ಈಗ ನಾವು 2 ಮರಿ ಕೊಡ್ತಕ್ಕಂಥ ಜೀನನ್ನು ಹಾಕಿದ್ದೇವೆ. ಹಾಲು ಹೆಚ್ಚು ಕರೆಯುವುದಕ್ಕೆ ಇಸ್ರೇಲ್ ಜೀನನ್ನು ಹಾಕಿದ್ದೇವೆ. ಅತ್ಯುತ್ತಮ ನೀವು ಮಾಂಸ ಇರ್ತಕ್ಕಂಥ ಬೆನ್ನೂರು ಕುರಿಯ ನಾವು ಜೀನನ್ನು ಅದರಲ್ಲಿ ಹಾಕಿದ್ದೇವೆ. ಎತ್ತರ ಬರಬೇಕು ಮತ್ತು ಬಿಲ್ಟ್ ಜಾಸ್ತಿ ಇರಬೇಕು, ತೂಕ ಬರಬೇಕು ಅನ್ನೋದಕ್ಕೆ ಒಂದು ಜೀನು. ಈ ತರ 5 ಜೀನುಗಳನ್ನು ಹಾಕಿ ನಾವು ಈಗ ಒಂದು ನಾರಿ ಸುವರ್ಣ ಅನ್ನೋ ಒಂದು ತಳಿಯನ್ನು, ಈ ಸ್ಥಳೀಯ ಕುರಿಗಳಲ್ಲಿ ಯಾರು 20-30ಕ್ಕಿಂತ ರಾಯಚೂರು ಶಾಖೋತ್ಪನ್ನ ಕೇಂದ್ರಕ್ಕೆ ನೀರಿನ ಕೊರತೆ ಎದುರಾಗಿದ್ದರಿಂದ 4 ಘಟಕಗಳು ಉತ್ಪಾದನೆಯನ್ನು ಸ್ಥಗಿತಗೊಳಿಸಿವೆ. 710 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮೊದಲು ಘಟಕ ಹಾಗೂ 7ನೇ ಘಟಕದೊಂದಿಗೆ ಮತ್ತೆರಡು ಘಟಕಗಳು ಸ್ಥಗಿತಗೊಂಡಿದ್ದು ಉತ್ಪಾದನೆಯಲ್ಲಿ ಗಣನೀಯ ಇಳಿಕೆಯಾಗಿದೆ. 750 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 8 ಘಟಕಗಳ ಹಾಗೂ 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 3 ಘಟಕಗಳು ನಿಲುಗಡೆಯಾಗಿವೆ. ನದಿಯಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದ್ದರಿಂದ ಜಾಕ್ವೆಲ್ನಲ್ಲಿ ನೀರಿಲ್ಲದಂತಾಗಿದೆ. ತಾತ್ಕಾಲಿಕವಾಗಿ ಆರ್ಟಿಪಿಎಸ್ ನದಿಗೆ ಉಸುಕಿನ ಚೀಲಗಳನ್ನು ಹಾಕಿ ನೀರು ಪಡೆಯುತ್ತಿದ್ದು, ಈಗಿನ ನೀರಿನ ಪ್ರಮಾಣ ಮತ್ತಷ್ಟು ಇಳಿಕೆಯಾಗಿದ್ದರಿಂದ ವಿದ್ಯುತ್ ಉತ್ಪಾದನೆ ತೀವ್ರ ಅಡ್ಡಿಯಾಗಿದೆ. ಈಗಾಗಲೇ ನಾರಾಯಣಪುರ ಜಲಾಶಯದಿಂದ 1 TMC ನೀರು ಹರಿಸಲು ನಿರ್ಧರಿಸಲಾಗಿದೆ. Q6 ನೀರನ್ನು ನದಿಗೆ ಹರಿಸಲಾಗಿದೆ. ಆದರೆ ನೀರು ಸಕಾಲಕ್ಕೆ ಬಾರದೇ ಇರುವುದರಿಂದ ಉತ್ಪಾದನೆಗೆ ಅಡ್ಡಿಯಾಗಿದೆ. 1, 2, 7 ಮತ್ತು 8 ಘಟಕಗಳು ನಿಲುಗಡೆಯಾಗಿದೆ. ಸಂಜೆಯವರೆಗೆ ನೀರು ಬಾರದೇ ಹೋದಲ್ಲಿ ಮತ್ತಷ್ಟು ಘಟಕಗಳು ಸ್ಥಗಿತಗೊಳ್ಳುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಂದ ಒಂದು ಕಡೆ ಮನವಿ ಸ್ವೀಕರಿಸುತ್ತಿದ್ದರೆ ಮತ್ತೊಂದು ಕಡೆ ಶಾಸಕರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಮಧ್ಯೆ ವಾಗ್ದಾವ ನಡೆದಿತ್ತು. ರಾಯಚೂರು ಗ್ರಾಮೀಣ ಕ್ಷೇತ್ರ ಶಾಸಕ ಬಸನಗೌಡ ದದ್ದಲ್ ಅವರು ಕಾಂಗ್ರೆಸ್ ಶಾಸಕರನ್ನು ಕೇಳೋರು ಇಲ್ಲದಂತಾಗಿದೆ ಎಂದಾಗ, ಅಲ್ಲೇ ಇದ್ದ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಅವರು ಕಾಂಗ್ರೆಸ್ನವರು ಹೊಯ್ಕೊಳ್ತಿದ್ದಾರೆ, ದಾರಿ ಬಿಡಿ ಎಂದಾಗ ಇಬ್ಬರ ಮಧ್ಯೆ ವಾಗ್ದಾವ ನಡೆಯಿತು ಕಾರಣವಾಯಿತು. ಆಕ್ರೋಶಗೊಂಡ ಕಾಂಗ್ರೆಸ್ ಶಾಸಕರಾದ ಅಮರೇಗೌಡ ಬಯ್ಯಾಪುರ್ ಮತ್ತು ಮುಖಂಡರು ಜೆಡಿಎಸ್ ಮುಖಂಡರು ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಅವರು ಶಾಸಕರ ಕ್ಷಮೆ ಕೇಳಬೇಕು ಎಂದು ಪಟ್ಟು ಹಿಡಿದರು. ವಿರೂಪಾಕ್ಷಿಯವರು ಕ್ಷಮೆ ಕೋರಿದ ನಂತರ ಘಟನೆ ಅಂತ್ಯಗೊಂಡಿತ್ತು. ಶಾಸಕರು ಬಂದವರು ಸರ್ಸಕ್ ಬರೋದಲ್ಲ, ಕಾಂಗ್ರೆಸ್ ಶಾಸಕರು ಎಲ್ಲ ಇಲ್ಲಿ ಬಂದಲ್ಲ ಸರ್, ಹೇಳ್ಬೇಕು ಸರ್. ಮತ್ತೆ ಏನೋ ಬಂದಿರ್ತಾರೆ, ನಾವು ಹೇಳ್ಬೇಕು ಸರ್. ಅದೇ ಪಕ್ಕದಲ್ಲಿದ್ದಂಥವ್ರನ್ನ ಸರ್ಸ್ಬೇಕು, ಬಂದವರು ಸರ್ಸ್ರಿ. ಶಾಸಕರು ಬಂದವರು ಸರ್ಸಕ್ ಬರೋದಲ್ಲ, ಏನ್ ಕೆಲಸ. ನಗರದಲ್ಲಿ ರಸ್ತೆಗಳ ಪಕ್ಕದಲ್ಲಿ ಬೆಳೆಸಿದ ಗಿಡಗಳನ್ನು ಸಾರ್ವಜನಿಕರು ಕಡಿದು ಹಾಕುತ್ತಿರುವ ಆಘಾತಕಾರಿ ಬೆಳವಣಿಗೆ ಎಗ್ಗಿಲ್ಲದೆ ನಡೆಯುತ್ತಿದೆ. ನಗರದ ಸರಾಫ್ ಬಜಾರ್ ಬಳಿಯ ಜಾಮಿಯಾ ಮಸ್ಜಿದ್ ಹತ್ತಿರ ರಸ್ತೆಯಲ್ಲಿ 15 ಅಡಿ ಬೆಳೆದು ನಿಂತಿದ್ದ ಗಿಡವನ್ನು ಕಡಿದು ಹಾಕಲಾಗಿದೆ. ಗ್ರೀನ್ ರಾಯಚೂರು ಸಂಘಟನೆ ಕಾರ್ಯಕರ್ತರು ಸ್ಥಳಕ್ಕೆ ತೆರಳಿ ಗಿಡವನ್ನು ಕಡಿದು ಹಾಕಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸಂಘಟನೆ ಕಾರ್ಯದರ್ಶಿ ರಾಜೇಂದ್ರ ಶಿವಾಳಿ ಮಾತನಾಡಿ ಪ್ರತಿ ವರ್ಷವೂ ಬಿಸಿಲಿನ ಪ್ರಖರತೆ ಹೆಚ್ಚಾಗುತ್ತಿದೆ. ನಗರಸಭೆ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ನಗರದ ರಸ್ತೆ ಬದಿಯಲ್ಲಿ ಸಸಿಗಳನ್ನು ನೆಡಲು ಅನೇಕ ಸಂಘಟನೆಗಳು ಪ್ರಯತ್ನಿಸುತ್ತಿವೆ. ಆದರೆ ಜನರು ಗಿಡಗಳಿಗೆ ನೀರು ಹಾಕಿ ಪೋಷಿಸುವ ಬದಲು ವಾಸ್ತವ ಹಾಗೂ ಇತರೆ ಕಾರಣ ಒಡ್ಡಿ ಕಡಿದು ಹಾಕುತ್ತಿದ್ದು, ಕೂಡಲೇ ಅರಣ್ಯ ಇಲಾಖೆ ಕಾಯ್ದೆಗಳಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಗ್ರೀನ್ ರಾಯಚೂರು ಸಂಘಟನೆ ಅಧ್ಯಕ್ಷ ಸರಸ್ವತಿ ಕಿಲಿಕಿಲೆ ಮಾತನಾಡಿ, ಗಿಡಗಳನ್ನು ಬೆಳೆಸಿದರೆ ಮಾತ್ರ ನಗರದ ಬಿಸಿಲು ಕಡಿಮೆಯಾಗಲು ಸಾಧ್ಯವಿದೆ. ಆದರೆ ಗೋಶಾಲೆ ರಸ್ತೆ, IDMC ಲೇಔಟ್ ಹಾಗೂ ಪಟೇಲ್ ರಸ್ತೆಗಳಲ್ಲಿ ಗಿಡಗಳನ್ನು ಕಡಿದು ಹಾಕುತ್ತಿದ್ದಾರೆ. ರಾಯಚೂರು ಸುತ್ತಮುತ್ತಲ ಭಾಗದಲ್ಲಿ ಪ್ರತಿ ವರ್ಷ ಬಿಸಿಲು 46, 47, 48 ಡಿಗ್ರಿಗೆ ಹೋಗ್ತಾ ಇದೆ. ಅದನ್ನು ಯಾರೂ ಇವತ್ತು ಗಮನಿಸ್ತಾ ಇಲ್ಲ. ಕಳೆದ 3 ವರ್ಷಗಳಿಂದ ಗ್ರೀನ್ ರಾಯಚೂರು ಸಂಸ್ಥೆಯು ಸಸಿಗಳನ್ನು ನೆಟ್ಟು ನೀರು ಹಾಕಿ ಪಾಲನೆ ಪೋಷಣೆ ಮಾಡ್ತಾ ನಿರಂತರವಾಗಿ ಬಂದಿದೆ. ಆದರೆ ತುಂಬ ಬೇಜಾರಾಗುವ ಸಂಗತಿ ಏನಂತಂದರೆ, ಈ ಸರಾಫ್ ಬಜಾರ್ನಲ್ಲಿ ನಾವು ಕಳೆದ ಸುಮಾರು ವರ್ಷಗಳಿಂದ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡಿರ್ತಕ್ಕಂಥ ಗಿಡವನ್ನು ಹತ್ಯೆ ಮಾಡಿದ್ದಾರೆ. ಯಾಕಂತಂದರೆ ಮನುಷ್ಯನಿಗೆ ಹತ್ಯೆ ಮಾಡಿದರೆ ಎಷ್ಟು ನೋವಾಗುತ್ತೋ, ಈ ಗಿಡಗಳನ್ನು ಹತ್ಯೆ ಮಾಡಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಫಾರೆಸ್ಟ್ ಅಧಿಕಾರಿಗಳಿರ್ಬೋದು, ತಕ್ಷಣವಾಗಿ ಇದರ ಮೇಲೆ
ಕ್ರಮ ತೆಗೆದುಕೊಳ್ಳಬೇಕು. ಇಷ್ಟು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಗಿಡಗಳನ್ನು ಕಟ್ ಮಾಡ್ತಾ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ದುಡ್ಡು ಕೊಟ್ಟು ಆಕ್ಸಿಜನ್ ಖರೀದಿ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ದಿಲ್ಲಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿ 10 ಲೀಟ್ರಿಗೆ 3,000 ರೂಪಾಯಿ ದುಡ್ಡು ಕೊಟ್ಟು ಆಕ್ಸಿಜನನ್ನು ತೆಗೆದುಕೊಳ್ತಾ ಇದ್ದಾರೆ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 11,000 ಲೀಟ್ರು ಉಸಿರಾಡಿಸಲಿಕ್ಕೆ ಗಾಳಿ ಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿಯಾಗಿ ನಟ್ಟಿರ್ತಕ್ಕಂಥ ಸಸಿಗಳನ್ನು ನಾಶ ಮಾಡ್ತಾ ಹೋದರೆ, ಹತ್ಯೆ ಮಾಡ್ತಾ ಹೋದರೆ ನಾವು ಸಹ ದುಡ್ಡು ಕೊಟ್ಟು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ತಮ್ಮ ಮೂಲಕ ಹೇಳತಕ್ಕಂಥದ್ದು ಏನಂತಂದರೆ, ಬರುವಂಥ ದಿನಗಳಲ್ಲಿ ಯಾರೇ ಗಿಡಗಳನ್ನು ಡಿಸ್ಟರ್ಬ್ ಮಾಡೋದಾಗಲಿ, ಕಟ್ ಮಾಡೋದಾಗಲಿ, ಮುರಿಯೋದಾಗಲಿ, ಅದನ್ನು ಏನೇ ಮಾಡೋದು ಅಂತ ತಮ್ಮ ಗಮನಕ್ಕೆ ಬಂದರೆ ಫಾರೆಸ್ಟ್ ಆಫೀಸರ್ಗಳಿಗಾಗಲಿ ಅಥವಾ ಮೀಡಿಯಾಗಳಿಗಾಗಲಿ ಅಥವಾ ನಮ್ಮ ಗ್ರೀನ್ ರಾಯಚೂರು ಸಂಸ್ಥೆಗಾಗಲಿ ಅಥವಾ CMC ಅವರಿಗೆ ತಿಳಿಸಬೇಕು. ಇದನ್ನು ಒಬ್ಬರು ಮಾಡಿದರೆ ಅಲ್ಲ, ನಮ್ಮ ರಾಯಚೂರು ನಗರದಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಜವಾಬ್ದಾರಿ ತೆಗೆದುಕೊಂಡಾಗ ಮಾತ್ರ ಇದು ಹಸಿರು ನಗರ ಆಗಲಿಕ್ಕೆ ಸಾಧ್ಯತೆ ಆಗುತ್ತಂತ ಅನ್ನೋದನ್ನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ. ಗಿಡಗಳಿಗೆ ಆ್ಯಸಿಡ್ ಹಾಕುತ್ತಿದ್ದರೂ ತಡೆಯಲು ಸಾಧ್ಯವಾಗುತ್ತಿಲ್ಲ. ಅರಣ್ಯ ಇಲಾಖೆ ಜಿಲ್ಲಾಡಳಿತ ಮಗುವಿನಂತೆ ಬೆಳೆಸಿರುವ ಗಿಡಗಳನ್ನು ರಕ್ಷಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9630287675 8088881152. MK ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. MK ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಪ್ರಾರಂಭೋತ್ಸವದ ಅಂಗವಾಗಿ 1 ತಿಂಗಳು ಕಾಲ ಡಿಸೆಂಬರ್ 31ರವರೆಗೆ ಉಚಿತ ತಪಾಸಣೆ ನಡೆಸಲಾಗುವುದು. ಈ ಕೆಳಗಿನವುಗಳ ಕ್ಯಾನ್ಸರ್ ಲಕ್ಷಣಗಳಾಗಿರಬಹುದು: ಮಾಯದ ಹುಣ್ಣು, ಸ್ತನದ ಗಂಟು ಅಥವಾ ಹುಣ್ಣು, ಕೆಮ್ಮು ನಿರಂತರವಾಗಿ, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ರಕ್ತ ಯಾವುದೇ ಭಾಗದಿಂದ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯ ತೊಂದರೆಗಳು, ಈ ಕೆಳಗಿನ ರೀತಿಯ ಲಕ್ಷಣಗಳಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ. ಡಾಕ್ಟರ್ ರಾಘವೇಂದ್ರ ಸಾಗರ್, ಕ್ಲಿನಿಕಲ್ ಆನ್ಕೊಲಾಜಿಸ್ಟ್. ಮೊಬೈಲ್ 7411241583. ಶ್ರೀ ಜಯತೀರ್ಥ PRO. ಮೊಬೈಲ್ 8217853612. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, CCTV ಇನ್ ಆಲ್ ಫ್ಲೋರ್, AC ಡಬಲ್ ರೂಮ್ and 3-bed AC deluxe room, AC banquet hall, 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Mobile 8861988829 99456 00634.
ಬಿಎಸ್ಕೆ ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. ಬಿಎಸ್ಕೆ ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. BSK Fashions, Cloth Bazaar, MG Road, Raichur. Call 08532-250-288. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. 0 ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Wear beside SLV Hotel, Station Road, Raichur. Lakshmi Fashion, ready-made exclusive showroom. Dealer in Baba suit, Sherwani, Modi suit, T-shirt, jeans pant, cotton shirt and pant, formal shirts and pant, party wear shirts and pant, western top, kurtis, leggings, girls jeans, chudidar, karak chudidar, Karachi chudidar, fancy gagra, short frock, long frock, short and long tops, fancy gowns and all types of kids wear, women's wear and men's wear available. Lakshmi Fashion, ready-made exclusive showroom. Kids wear, women's wear and men's wear. Kodagunti Complex, Bangikunta, Bestwapet, Raichur. Mobile 99800 63065. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಹೈದರಾಬಾದ್ ಕರ್ನಾಟಕದ ಯುವ ಸಮಾವೇಶವನ್ನು ನಗರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿರ್ವಹಿಸಲಾಗಿದೆ ಎಂದು ಯುವ ಘಟಕ ಅಧ್ಯಕ್ಷ ಎಸ್ ರವೀಂದ್ರ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮಾವೇಶ ಪೂರ್ವ ಸಿದ್ಧತೆಗಳು ಪ್ರಾರಂಭವಾಗಿದ್ದು 6 ಜಿಲ್ಲೆಗಳ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಹಾಸಭಾದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಪಿ ನಂಜುಂಡಿ ಅವರ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆಯಲಿದೆ. ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರು, ಸಂಸದರು ಹಾಗೂ ಸಮಾಜ ಸ್ವಾಮಿಗಳು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ವಲ್ಲಭಭಾಯಿ ಪಟೇಲ್ ರವರ
182 ಮೀಟರ್ ಉದ್ದ ಪುತ್ಥಳಿ ನಿರ್ಮಾಣ ಮಾಡಿರುವ ಶಿಲ್ಪ ಕಲಾವಿದ ರಾಮು ವಿ ಸುತಾರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಸಮಾಜ ಜನರ ಸಮಾವೇಶದ ಯಶಸ್ವಿಗೆ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಹೈದರಾಬಾದ್ ಕರ್ನಾಟಕ ವಿಶ್ವಕರ್ಮ ಯುವ ಸಮಾವೇಶ ಹಮ್ಮಿಕೊಳ್ಳಲಾಗುವುದು. ಈಗಾಗಲೇ ಹೈದರಾಬಾದ್ ಕರ್ನಾಟಕ ಪ್ರದೇಶದ 6 ಜಿಲ್ಲೆಗಳ ಯುವ ಜಿಲ್ಲಾಧ್ಯಕ್ಷರ ಜೊತೆ ಚರ್ಚಿಸಲಾಗಿದೆ. ಎಲ್ಲರೂ ಸಹಮತ ಒಪ್ಪಿಗೆ ಸೂಚಿಸಿದ್ದಾರೆ. ರಾಜ್ಯಾಧ್ಯಕ್ಷರಾದ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ KP ನಂದಿಗಿಯವರ ಘನಾಧ್ಯಕ್ಷತೆಯಲ್ಲಿ ಈ ಸಮಾವೇಶ ನಡೆಯಲಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸಂಸದರು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಸಮಾಜದ ಸ್ವಾಮೀಜಿಗಳು ಆಹ್ವಾನಿಸುತ್ತಿದ್ದೇವೆ. ಸಾವಿರಾರು ಜನ ವಿಶ್ವಕರ್ಮ ಸಮಾಜದ ಯುವಕರು, ಹಿರಿಯರು, ಮಹಿಳೆಯರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇಡೀ ವಿಶ್ವವೇ ತಿರುಗಿ ನೋಡುವಂತಹ 182 ಮೀಟರ್ ಉದ್ದದ ಸರ್ದಾರ್ ವಲ್ಲಭಭಾಯಿ ಪಟೇಲರ ವಿನ್ಯಾಸಕಾರರಾದ 93 ವರ್ಷದ ಹಿರಿಯ ಶ್ರೀ ರಾಮ್ ವಿ ಸುತಾರ್ ವಿಶ್ವಕರ್ಮ ಇವರಿಗೆ ಗೌರವ ಸನ್ಮಾನ ಮಾಡಲಾಗುವುದು. ಇವರೊಂದಿಗೆ ಈಗಾಗಲೇ ಮಾತಾಡಿದ್ದು, ಯುವಕರಲ್ಲಿ ಸಮಾಜದ ಸಂಘಟನೆ ಜಾಗೃತಿ ಮೂಡಿಸುವುದು ಈ ಸಮಾವೇಶದ ಉದ್ದೇಶವಾಗಿರುತ್ತದೆ. ಈ ಸಂದರ್ಭದಲ್ಲಿ ಮಹಾಸಭಾದ ಮುಖಂಡರುಗಳಾದ ನಾಗರಾಜ್, ಮೌನೇಶ್, ಶಂಭುಲಿಂಗ, ಶ್ರೀಕಾಂತ್, ರಾಮಚಂದ್ರ, ಆಚಾರ್ಯ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಅವರ 39ನೇ ಹುಟ್ಟುಹಬ್ಬವನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಘಟನೆ ಕಾರ್ಯಕರ್ತರು ಆಚರಣೆ ಮಾಡಿದರು. ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿದರು. ನಂತರ ಕೇಕ್ ಕತ್ತರಿಸುವ ಮೂಲಕ ವಿಶ್ವನಾಥ್ ಪಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರವೀಂದ್ರನಾಥ್ ಪಟ್ಟಿ, ಗೌರವಾಧ್ಯಕ್ಷ ರವಿಕುಮಾರ್, ಅಲ್ಲ ಈ ಕಡೆ ರಾಪ ನೀವು ಇಲ್ಲ ಇಲ್ಲಿ ಬಾ ಕೊಡ್ತೇವೆ ಕೊಡ್ತೇವೆ ಸೈಡ್ ಅಣ್ಣ. ಹಲೋ ಒಬ್ಬೊಬ್ರು ಕೊಡ್ರಿ ಎಲ್ಲರೂ. ಸರ್ ಒಂದು ನಿಮಿಷ ಸೈಡ್. ಓಕೆ ನೆಕ್ಸ್ಟ್. ಹಲೋ ಗಂಟೆ ಬರ್ಬೇಕ ಬರೋಣ. ಆಯ್ತು ಫಸ್ಟ್ ಕೊಡ್ರಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಛಲವಾದಿ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರನಾಥ್ ಪಟ್ಟಿ ಅವರು ಹಾಗೂ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಪುರ ರವಿಯಣ್ಣನವರು ಹಾಗೂ ಶರಣಪ್ಪ ಹಿರಿಯವರು ಹಾಗೂ ಮಹೇಶ್ ಕುಮಾರ್ ಬಂದೇನವಾಜ್, ವೆಂಕಟೇಶ್ ಗುಡಿ ಮತ್ತು ನಮ್ಮ ಎಲ್ಲ ಅಂಬೇಡ್ಕರ್ ಪದಾಧಿಕಾರಿಗಳು ಇವತ್ತು ಏನು ನನ್ನ 39ನೇ ಹಬ್ಬ ಆಚರಿಸಿದ್ದಾರೆ. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆತಕ್ಕಂಥ ಅಂಬೇಡ್ಕರ್ ಸೇನೆ ನಡೀತಾ ಇದೆ. ಹಾಗೂ ಇದಕ್ಕೆಲ್ಲ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸಮಾಜದ ಅಧ್ಯಕ್ಷರು ಹಾಗೂ JDSನ ಎಲ್ಲ ನನ್ನ ಆತ್ಮೀಯ ಹಿರಿಯರು ಇವರೆಲ್ಲರೂ ನನ್ನನ್ನು ಇವತ್ತು ಶುಭ ಕೋರಿದ್ದಾರೆ. ಇವತ್ತು ಎಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಇವತ್ತು ನನ್ನ ಬೆನ್ನೆಲುಬಾಗಿ ಸದಾ ಈ ಹಿರಿಯರಾಗಿರ್ಬೋದು ಹಾಗೂ ಸಂಘಟನೆ ಕಾರ್ಯಕರ್ತರಾಗಿರ್ಬೋದು ಇದ್ದಾರೆ. ಅವರಿಗೆ ಯಾವುದೇ ಒಂದು
ಒಳ್ಳೆ ರೀತಿ ಅನುಕೂಲವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಬುದ್ಧ, ಜೈ ಬಸವ, ಜೈ ಅಂಬೇಡ್ಕರ್. ರಾಂಪುರ್ ಶರಣಪ್ಪ ದಿನ್ನಿ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳಾದ ಬಂದ್ಯ ನವಾಜ್ ಮಾನ್ವಿ, ಮಹೇಶ್ ಕುಮಾರ್, ರಾಘವೇಂದ್ರ, ಆರ್.ಸಿ. ವೆಂಕಟೇಶ್, ನರಸಿಂಹಲು ಕುರ್ಡಿ, ಭೀಮೇಶ್, ನಾಗಲಂಗಪುರ್, ನರಸಿಂಹಲು, ಶ್ರೀನಿವಾಸ್, ತಿಪ್ಪಪ್ಪ, ರಾಮಪ್ಪ, ಹನುಮಂತು ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ನಗರದ ಮಾವಿನಕೆರೆ ದಂಡೆಯಲ್ಲಿ ನವಜಾತ ಶಿಶುವಿನ ಶವ ಪತ್ತೆಯಾಗಿದೆ. ಯಾರು ಮಗುವಿನ ಶವವನ್ನು ಎಸೆದು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಹತ್ತಿರದಲ್ಲಿಯೇ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಇದ್ದು ದುರಸ್ತಿಯಲ್ಲಿರುವುದರಿಂದ ಕಳೆದ 2 ತಿಂಗಳಿನಿಂದ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿಲ್ಲ. ಆದರೆ ಪತ್ತೆಯಾಗಿರುವ ನವಜಾತ ಶಿಶುವಿಗೆ ಚಿಕಿತ್ಸೆ ನೀಡುವಾಗ ಹಾಕಲಾಗಿರುವ ಲಸಿಕಾ ಪೈಪು ಸಹ ಶವದೊಂದಿಗೆ ಪತ್ತೆಯಾಗಿರುವ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗಳೇ ಸತ್ತುಹೋದ ಮಗುವನ್ನು ಎಸೆದಿರುವ ಸಂಶಯಗಳು ಹುಟ್ಟುಕೊಂಡಿವೆ. ಈ ಕುರಿತು ಮಾಹಿತಿ ಪಡೆದ ಸದರ್ ಬಜಾರ್ ಪೊಲೀಸರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿದ್ದಾರೆ. ಯಾರು ನವಜಾತ ಶಿಶು ಎಸೆದು ಹೋಗಿದ್ದಾರೆ ಎಂದು ತಿಳಿದು ಬಂದಿಲ್ಲ. ಬೇಸಿಗೆಯಲ್ಲಿ ಜಾನುವಾರುಗಳಿಗೆಂದು ಶೇಖರಣೆ ಮಾಡಿದ ಭತ್ತದ ಹುಲ್ಲಿಗೆ ಬವಣಿಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ಹುಲ್ಲು ಭಸ್ಮವಾದ ಘಟನೆ ಶುಕ್ರವಾರ ಸಂಜೆ ಜರುಗಿದೆ. ಪಟ್ಟಣದ ವಾರ್ಡ್ ನಂಬರ್ 19ರಲ್ಲಿ 10 ಎಕರೆ ಹುಲ್ಲನ್ನು ವಿದ್ಯಾನಗರದ ಮೌನೇಶ್ ಕರಿಬಿಲ್ಕರ್ ಹಾಗೂ 8 ಎಕರೆ ಹುಲ್ಲನ್ನು ಶಿವಪ್ಪ ಅಗ್ರಹಾರ್ ಅವರು ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಿಗೆ ಆಹಾರಕ್ಕೆಂದು ಶೇಖರಣೆ ಮಾಡಿಕೊಂಡಿದ್ದರು. ಶುಕ್ರವಾರ ಸಂಜೆ ಬವಣಿಗೆ ಬೆಂಕಿ ಬಿದ್ದ ಪರಿಣಾಮ ಕ್ಷಣಾರ್ಧದಲ್ಲಿ ಬವಣಿಗೆ ಹಬ್ಬಿಕೊಂಡು ಸುಟ್ಟಿದೆ. ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಲಾಯಿತು. ಅವರ ಸ್ಥಳಕ್ಕೆ ಬರುವ ಒಳಗಾಗಿ ಅಪಾರ ಪ್ರಮಾಣದ ಹುಲ್ಲು ಸುಟ್ಟು ಕರಕಲಾಗಿದೆ. ಇದರಿಂದ ಮುಂದಿನ ಜಾನುವಾರುಗಳಿಗಾಗಿ ಆಹಾರಕ್ಕಾಗಿ ಏನು ಮಾಡಬೇಕೆಂದು ತಿಳಿಯದಂತಾಗಿದೆ ಎಂದರು. ಸ್ಥಳಕ್ಕೆ ಸಿರುವಾರ್ ಗ್ರಾಮ ಲೆಕ್ಕಾಧಿಕಾರಿ ವಿಲ್ಸನ್ ಆಗಮಿಸಿ ವೀಕ್ಷಣೆ ಮಾಡಿ ವರದಿ ನೀಡುವುದಾಗಿ ತಿಳಿಸಿದರು. ತುಂಗಭದ್ರಾ ಜಲಾಶಯ ಹೂಳು ತೆಗೆಯಲು ಕ್ರಮ, ಶೀಘ್ರದಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಅನುಷ್ಠಾನ. ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯ ಮಟ್ಟದ ಪಶು ಮತ್ಸ್ಯ ಮೇಳಕ್ಕೆ ಚಾಲನೆ. ರೈತರ ಸಾಲ ಮನ್ನಾ ಹೇಳಿಕೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಮೈತ್ರಿ ಸರ್ಕಾರದ ಮೇಲೆ ವಿಶ್ವಾಸವಿಡಿ ಕುಮಾರಸ್ವಾಮಿ. ನೀರಿನ ಕೊರತೆ, ಆರ್ಟಿಪಿಎಸ್ 4 ಘಟಕಗಳ ಸ್ಥಗಿತ, ವಿದ್ಯುತ್ ಉತ್ಪಾದನೆ ಇಳಿಮುಖ. ಸಿಂಧನೂರಿನಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ಗದ್ದಲ ಬಸನಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಮಧ್ಯೆ ವಾಗ್ವಾದ. ನಗರ ಸರಾಫ್ ಬಜಾರಿನಲ್ಲಿ ರಸ್ತೆ ಬದಿ ಬೆಳೆದು ನಿಂತ ಮರಕ್ಕೆ ಕೊಡಿಲಿ ಏಟು, ಗ್ರೀನ್ ರಾಯಚೂರು ಕಾರ್ಯಕರ್ತರಿಂದ ವಿರೋಧ, ಕ್ರಮಕ್ಕೆ ಒತ್ತಾಯ. ಹೈದರಾಬಾದ್ ಕನ್ನಡ ವಿಶ್ವಕರ್ಮ ಯುವ ಸಮಾವೇಶ ಆಯೋಜಿಸಲು ನಿರ್ಧಾರ, ರವೀಂದ್ರ ಕುಮಾರ್. ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಹುಟ್ಟುಹಬ್ಬ ಆಚರಣೆ, ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ಮಾವಿನಕೆರೆ ದಂಡೆಯಲ್ಲಿ ನವಜಾತ ಶಿಶು ಶವ ಪತ್ತೆ, ಹಲವಾರು ಅನುಮಾನ. ಸಿಬಿಎನ್ ವಾರ್ತೆಗಳನ್ನು ಪ್ರಾಯೋಜಿಸಿದವರು ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. BSK Fashions. BSK Fashions, Cloth Bazaar, MG Road, Raichur.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್. ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರು.